ಅಲ್ಲ ನಮ್ಮ ಸುಂದ್ರನ್ನ ಕರ್ಕೊಂಡೋಗಿ ಬಾಡಿಗೆ ಮನೆಗೆ ಇಕ್ಕೊಂಡು ಅವ್ರ ಅತ್ತೆ ಬಂದು ಅವಳು ಯಜಮಾನಿಕೆ ಮಾಡ್ತಾ ಇದ್ದಾಳೆ. ಈ ಮಂಜಿ ಅಂಬಾಳು ನನ್ನ ಮಗನ್ನ ಮನೆ ಕೆಲಸನ ಕೇಳಂಗೆ ಕೇಳಂಗೆ ಈ ಪೆದ್ ನನ್ನ ಮಗನ್ಗೂ ಅಷ್ಟೇನೆ ಒಂದೀಟು ಬುದ್ಧಿ ಇಲ್ಲ. ಅವ್ರು ಹೇಳ್ದಂಗೆ ಕೇಳುತ್ತೆ. ನಾನು ಹೇಳ್ದಂಗೆ ಕೇಳು ಅಂದ್ರೆ ನನ್ನ ಮಾತೇ ಕೇಳಲ್ಲ. ಆ ಮಂಜಿ ಹೇಳ್ದಂಗೆ ಕೇಳ್ತೈತಿ. ತಿಕ್ಲನಂತದು ಏನು ಮಾಡೋದು? ಇರು ಹೋಗಿ ಸರಿಯಾಗಿ ಮಕ್ಕೋಗಿತೀನಿ ಅವಳನ್ನ. ಬಂದಾಳು ಹೋಗ್ಬೇಕು, ಯೋಚನೆ ಇಲ್ಲಿರೋದು. ಅತ್ತೆ ಅಂದಮೇಲೆ ಮಗಳನ್ನ ನೋಡ್ಕೊಂಬಕ್ ಬರಬೇಕು, ಹೋಗ್ಬೇಕು. ಅದು ಬಿಟ್ಬಿಟ್ಟು ಅಳಿಯನ ಮನೆಗೇನೆ ಜಾಂಡ ಊರೋದಲ್ಲ. ಇರು ಸರಿಯಾಗಿ ಹೋಗಿ ಉಗಿದು ಕಳಿಸ್ತೀನಿ. ನನ್ನ ಮಗನ ಮನೆಗೆ ಬಂದು ತಿಂದ್ಕೊಂಡು ಎಮ್ಮೆಗಿದ್ದಾಳೆ ಅವಳು. ಏನೂ ಇಲ್ಲ ಬಡವರು ಅಂತ ಹೇಳಿ ಮದುವೆ ಮಾಡ್ಕೊಂಬಂದ್ರೆ ನೋಡ್ದ ನನ್ನೇ ಮನೆಯಿಂದ ಆಚೆಗೆ ಹಾಕಿ ಈಗ ಮೆರಿತಾ ಇದ್ದಾರೆ ತಾಯಿ ಮಗಳನ್ನು. ನಮ್ಮ ಸುಂದ್ರನ್ನ ಬೆಳ್ಳಗೇನೆ ಆಟ ಆಡಿಸ್ತಾ ಇದ್ದಾರೆ ಆ ಮಂಜಿ ಅಂಬಳು. ಈಗಲೇ ಹೋಗ್ತೀನಿ. ಅದ್ಯಾಕೆ ಮನೆ ಬಿಟ್ಟು ಹೋಗಲ್ವೋ? ನಾನು ನೋಡೇ ಬಿಡ್ತೀನಿ. ನಮ್ಮ ಸುಂದ್ರಿಗೆ ಹೇಳಿರೆ ಏನು ಪ್ರಯೋಜನ ಇಲ್ಲ. ಆ ಪೆದ್ ನನ್ನ ಮಗಂದು ನಾನೊಂದು ಹೇಳಿರೆ ಅದೊಂದು ಮಾಡುತ್ತೆ. ನಾನೇ ಹೋಗಿ ನಾನೇ ಸರಿಯಾಗಿ ಮಕ್ಕುವುದು ನಮ್ಮ ಮನೆಯಿಂದ ಆಚೆಗೆ ಓಡಿಸ್ತೀನಿ. ಬಂದು ಎಷ್ಟು ದಿನ ಆಯ್ತು ಹೋಗ್ತಾ ಇರು ನಿಮ್ಮೂರಿಗೆ ನೀನು ಅಂತಾನೆ. ನಾನು ಇರ್ಬೇಕಾಗಿತ್ತು ಆ ಮನೆಗೆ, ನಾನು ಯಜಮಾನಿಕೆ ಮಾಡ್ಬೇಕಾಗಿತ್ತು. ಅಂಥದ್ರಲ್ಲಿ ಅವ್ರ ಅಮ್ಮನ ಕರ್ಕೊಂಬಂದಿಕ್ಕಂಡವಳೆ. ಅವ್ರ ಅಮ್ಮನ ಏನಿಲ್ಲೇನು ಎಲ್ಲಾರ್ಗು ದುಡ್ದಾಕಕ್ಕೆ ನನ್ನ ಮಗ ಏನು ಬಿಟ್ಟು ಬಿದ್ದೇವ ನೋಡು. ಎಲ್ಗೋದ ಇವನು ಸುಂದ್ರ? ಹೋಗಿ ಆ ಗೊಬ್ಬರ ಹೊಡೆದಿರೋರ್ಗೆ ದುಡ್ಡು ಕೊಟ್ಟು ಬಾ ಅಂತಾನ ಹೇಳೋಣ ಅಂತಂದ್ರೆ ಎಲ್ಗ ಹೋಗು ಕಣವನಿ. ಅಯ್ಯಯ್ಯ ಏನಪ್ಪ, ನನ್ನ ಮಗಳು ಇರೋದಕ್ಕೆ ಹೆಂಗೋ ಈ ಮನೆ ನಡ್ಕೊಂಡು ಹೋಗ್ತಿದ್ದೆ. ಹೆಂಗೋ ನಾನು ಇಲ್ಲೇ ಬಂದಿರೋದಕ್ಕೆ ಸರಿ ಆಯ್ತು. ಇಲ್ಲಿದ್ರೆ ಏನೂ ಇಲ್ಲ. ಈ ಸುಂದ್ರಂಗತಿ ಏನೇನು ಗೊತ್ತಾಗಲ್ಲ. ಹೋಗತ್ತ. ನಮ್ಮಮ್ಮಣ್ಣಿ ಎಲ್ಗೋದ್ಲೋ ಏನೋ, ಹೊಲ್ತಕ್ಕೆ ಯಾರ ಕೂಲಿಯರು ಬರ್ತಾರೆ ಬಂದೇವ್ರ ಇಲ್ವಾ ನೋಡ್ಕೆ ಬರ್ತೀನಿ ಅಂತ ಹೋದ್ಲು. ಇನ್ನು ಯಾವಾಗ ಬರ್ತಾಳ ಪಾಪ ಬಿಸ್ಲಾಗಿ. ಸುಂದ್ರ ಎಲ್ಲಿಗೆ ಹೋಗಿದ್ದೆ? ಇಟ್ಟು ತಿಂತಕನ ಬಾರ ಇಲ್ಲಿ. ಏನತ್ತೆ? ನೆನ್ನೆ ದಿವಸ ಅಡಿಕೆ ಗಿಡಕ್ಕೆ ಗೊಬ್ಬರ ಹೊಡ್ಸಿವಲ್ಲ, ಅವ್ರಿಗೆ ದುಡ್ಡು ಕೊಡಬೇಕು 1,000 ರೂಪಾಯಿನ. ಅದೇ ಲಿಂಗಣ್ಣ ಅವ್ರಿಗೆ ಹೋಗಿ ಕೊಟ್ಟು ಜಲ್ದ್ ಬಾ. ಮಂಜಿ ಹೊಲ್ತಕ್ಕೆ ಹೋಗಿದ್ದಾಳೆ, ನೀನು ಬುತ್ತಿ ಹೊತ್ಕೊಂಡು ಹೋಗ್ಬೇಕು. ಅವಳು ಬತ್ತಾಳೆ, ಅವಳು ಕಳಿಸು. ನೀನು ಬುತ್ತಿ ಹೊತ್ಕೊಂಡೋಗಿ ನೀನು ನಲ್ಲಿ ಕೂಲಿಯರ್ ಜೊತೆಗೆ ಕೆಲಸ ಮಾಡು. ಏನು ದಬ್ಬಾಳಿಕೆ ಮಾಡ್ತಾ ಇದ್ದಾಳೆ ಈ ಅಮ್ಮ ನನ್ನ ಮಗನ ಮೇಲೆ. ಸರಿ ಅತ್ತೆ ಆಯ್ತು, ಕೊಡು ಜಲ್ದ್ ಕೊಟ್ಟು ಬತ್ತೀನಿ. ಹೋಗಿ ಜಲ್ದು ಕೊಟ್ಟು ಬರ್ಬೇಕಂಗ. ಅಲ್ಲಿ ಕೂಲಿಯರ್ ಇದ್ದಾರೆ, ಬುತ್ತಿ ತಗೊಂಡು ಹೋಗ್ಬೇಕು. ಮಂಜಿ ಬೇರೆ ಹೋಗ್ಯವಳೆ. ಯಾರು ಬಂದವ್ರೆ ಏನು ಎತ್ತ ಎಷ್ಟು ಜನ ಅಂತಾನ ನೋಡ್ಕೆ ಬರ್ತೀನಿ ಅಂತ ಹೋದ್ಲು. ಇನ್ನೂ ಬರಲಿಲ್ಲ. ಎಷ್ಟೋ ಒಂದು 5-6 ಜನ ಬಂದಿರ್ಬೇಕೇನು, ಅಷ್ಟು ಜನನೇ ಕರೆದಿದ್ದು. ಅಲ್ಲ ಹೋಗ್ಬೇಕಾದ್ರೆ ನೋಡ್ಕೋಬೇಕು ನೀವು, ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಬರ್ತಾರೆ ಅಂತಾನೆ. ಅಯ್ಯೋ ಏನಂಗೆ ಇವಳು ಸಂಪಾದನೆ ಮಾಡಿದ್ಲು ಅಮ್ಮಂಗೆ ನೋಡ್ದ ಎಷ್ಟು ಜೋರು ಮಾಡದ. ಮನ್ಯಾಳಿ. ಸರಿ ಅತ್ತೆ ಆಯ್ತು, ಜಲ್ದು ಹೋಗಿ ಬರ್ತೀನಿ. ಜಲ್ದಿ ಬಾ ಹಂಗ. ಇರು ಸರಿ ಅಮ್ಮ ಕೊಯ್ದೀನಿ ಇವಳು. ಮೊದಲು ಈ ಮನೆ ಬಿಟ್ಟು ತೊಲಗು ಅಂತಾನೆ. ಏ ರತ್ನಮ್ಮ ಏನೇ ಇದು? ನೆಂಟ್ರು ಏನ್ ಜಯಕಯ್ಯ ಬಾ ಒಳಿಕೆ ಬಾ ಕುತ್ಕೊಂಡು ಮಾತಾಡೋಣ. ಏನ್ ಸಮಾಚಾರ? ಬಾ. ಏಯ್ ಏನು ನಿಂದೇನು ಆಟ? ಅಲ್ಲ ನೀನು ಬಂದು ಇಲ್ಲಿಗೆ ಎಷ್ಟು ದಿನ ಆಯ್ತು ಹೇಳು? ಎಷ್ಟು ದಿನ ಆಯ್ತು? ಯಾಕಕ್ಕ 1 ತಿಂಗಳು ಆಗ್ತಾ ಬಂತು ಹತ್ತತ್ರ. ಯಾಕೆ ಏನಾಯ್ತು? ತಿಂಗಳು ಆಗ್ತಾ ಬಂತು. ಯಾರಾದ್ರೂ ಅಳಿಯೋನ ಮನೆಗೆ ಬಂದು 1 ತಿಂಗಳು ತಕ ಅತ್ತೆ ಇರ್ತಾಳೇನೆ ಹೋಗ್ಬೇಕು ಅಂಬದು ಗೊತ್ತಾಗಲ್ವಾ ನಿನಗೆ? ಅವಳಿಗಂತೂ ಬುದ್ಧಿ ಇಲ್ಲ ನಿನ್ನ ಮಗಳಿಗೆ ಮಂಜಿಗೆ. ನನ್ನ ಮಗನ ಎನಿಸ್ಕೊಂಡು ದುಡಿಸ್ಕೊಂಡು ತಿಂತಾ ಇದ್ದಾಳೆ. ಅತ್ತೆ ನೋಡ್ಕೊಂಬಕ್ಕ ಯೋಗ್ಯತೆ ಇಲ್ದಲೇನೆ ನನ್ನೇ ಮನೆ ಬಿಟ್ಟು ಓಡಿಸಿದ್ಲು. ಅಂತದ್ರಾಗೆ ನೀನು ಬಂದು 1 ತಿಂಗಳು ಮನೆಗೆ ಸೇರ್ಕೊಂಡಿದ್ಯಲ್ಲ. ಏನು ಇದೇನೇನು ಧರ್ಮ ಛತ್ರ ಮಾಡ್ಕೊಂಡೆ ನನ್ನ ಮಗನ ಮನೆ ಏನು? ಮೊದಲು ಇಲ್ಲಿಂದ ನಾನು ತೊಲಗು. ಏನ್ ಜಯಕಯ್ಯ ಯಾನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ ತೊಲಗು ಗಿಲ್ಗು ಅಂತಾನ? ಅಯ್ಯೋ ನನ್ನ ಮಗಳ ಜೊತೆಗೆ ನಾನಿದ್ರೆ ತಪ್ಪೇನು? ಅಯ್ಯ ನೀನೇನು ಏನು ಹಿಂಗ್ ಮಾತಾಡ್ತಾ ಇದೆಯಲ್ಲ, ಒಂದಿಷ್ಟು ಮರ್ಯಾದೆ ಇಲ್ದಂಗೆನೆ. ಮಾತಾಡೋದು ಸರಿಯಾಗಿ ಮಾತಾಡೋದು ಕಲ್ತ್ಕ. ತಿಂಗಳಾದ್ರೂ ಇರ್ತೀನಿ 2 ತಿಂಗಳಾದ್ರೂ ಇರ್ತೀನಿ, ನಿನಗೇನು ಕಷ್ಟ? ಏನು ಹಿಂಗಂತ ಏನ್ ನಿಮ್ಮ ಅಪ್ಪನ ಮನೆ ಮಾಡ್ಕೊಂಬಿಟ್ಟ ಅಥವಾ ನಿನ್ ಗಂಡನ ಮನೆ ಮಾಡ್ಕೊಂಬಿಟ್ಟ? ನಿನಗೆ ಸರ್ವಂದಂಗಿ ಎಷ್ಟು ದಿನ ಇರಲಿರಕ್ಕೆ ಅದೆಲ್ಲ ಬೇಕಾಗಿಲ್ಲ. ಎತ್ತು ಅಂಗಡಿನ ಇವತ್ತೇನೆ. ಓಹೋ ಏನು ನಾನು ಹೋದ್ರೆ ಹೋಗ್ಲಿ ಬಡವ್ರ ಮನೆ ಮಗಳು ಅಂತಾನ ಒಬ್ಳೆ ಮಗಳು ಅಂತಾನ ಮಾಡ್ಕೊಂಬಂದ್ರೆ ನೀನ್ ನೋಡ್ರಿ ಇಲ್ಲೇ ಬಂದು ಜಾಂಡ ಊರ್ಕೊಂಡಿದ್ಯಾ. ಅದ್ರಾಗೆ ನನ್ನ ಮಗನ ಮನೆ ಕೆಲಸ ಅಂತ ಕೇಳಿದ್ರಲ್ಲೇ ನೀವಿಬ್ರು ತಾಯಿ ಮಗಳು. ಅವನಿಗೆ ಗೊತ್ತಾಗಲ್ಲ ಅಂತಾನ? ಅವ್ನಿಗೆ ಯಾರು ಇಲ್ಲ ಅನ್ಕೊಂಡಿದ್ರೆ ಹೇಳೋರು ಕೇಳೋರು. ನಾನಿದ್ದೀನಿ ಅವ್ರ ಅಮ್ಮಯ್ಯಾಗಿ. ನನ್ನ ಮಗನು ಪೆದ್ದ ಏನೋ ಬುದ್ಧಿವಂತಲು ಇವಳು ಮಗಳು ಅಂತಾನ ಮದುವೆ ಮಾಡ್ಕೊಂಬಂದ್ರೆ ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ನಿಮ್ದುನು ಆ ಮಂಜಿದುನು. ಅಯ್ಯೋ ಅದನ್ನ ನೀನೇನು ಕೇಳ್ತೀಯ? ನನ್ನ ಅಳಿಯನೇ ಕೇಳಲ್ಲ. ನಾನು ಇಲ್ಲೇ ಇರ್ತೀನಿ ನನ್ನ ಮಗಳ ಜೊತೆ ತಾಯಿ ಇದ್ರೆ ತಪ್ಪೇನು? ಏನು ಇರಬಾರ್ದು ಅಂತ ಏನಾನ ಕಾನೂನು ಐತಾ? ನನಗೆ ಯಾರು ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಮಿಕ್ಕಿದಾರು ಇಲ್ಲ. ಅದಕ್ಕೆ ನನ್ನ ಮಗಳ ಮನೆಗೆ ನಾನು ಇದ್ದೀನಿ. ನನ್ನ ಮಗಳು ಅದಕ್ಕೆ ಬಾರಮ್ಮ ಇಲ್ಲಿ ಯಾರು ಇಲ್ಲ ದೊಡ್ಡವರು ಮನೆ ನೋಡ್ಕೊಂಬಂತೆ ಇಲ್ಲಿದ್ದು ಅಂತಾನ
ಅಂತ ಹೇಳಿದ್ಲು. ಅದಕ್ಕೆ ನಾನು ಅಲ್ಲಿನ್ನೇನು ನಂದಿನ್ನೇನು ಯಾತು ಹೋಗಂಗಿಲ್ಲ ಏನೂ ಇಲ್ಲ ಅಂತ ಬಂದು ಇಲ್ಲೇ ಇದ್ದೀನಿ. ಇವ್ರಿಗೂ ಸಹಾಯ ಆಗುತ್ತೆ, ಮನೆ ನೋಡ್ಕೊಂಡಿದ್ರೆ ಇಬ್ರು ದುಡಿತಾರೆ ಹೊಲ್ದಾಗೆ ಅಂತ ನಾನು ಇಲ್ಲೇ ಇದ್ದೀನಿ. ನೀನೇನು ಹಿಂಗಂತ ಇದೆಯಲ್ಲ, ನಾನೇನೇನು ಕುಕ್ಕಂಡೇನು ಬಿಟ್ಟು ಕೂಳ್ ತಿಂತಿಲ್ಲ ಇಲ್ಲಿ. ಅದೆಲ್ಲ ಬೇಕಾಗಿಲ್ಲ. ನನ್ನ ಮಗನ ಇಟ್ಟತ್ತು ಎಷ್ಟು ಜೋರ್ ಮಾಡ್ತಾ ಇದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಅವತ್ತಿಂದನ ಅವ್ರಿಗೂ ಬುದ್ಧಿ ಇಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡು ತಲೆ ಅಳ್ಳಾಡ್ತಾನೆ ಮೂಗ್ ಬಸು ನಂಗೆ. ಅದೆಲ್ಲ ಬೇಕಾಗಿಲ್ಲ. ಈ ಮನೆಗೆ ನಾನು ಇರಬೇಕು, ಇಲ್ಲಾಂದ್ರೆ ನೀನು ಇರಂಗಿಲ್ಲ. ಇದೇನ್ ಜಯಕ ಹಿಂಗಂತ ಇದೆಯಾ? ನೀನು ನಿನ್ನ ಮಗನ ಮನೆಗೆ ಇದೆಯಾ ತಾನೆ? ಬಿಡು, ಏನು ಎರಡು ನಿಮ್ಮವೇ ಮನೆ. ನಾನೇನೇನು ನಿಮ್ಮ ಮನೆ ಏನು ಓದ್ಕೊಂಡು ಹೋಗಲ್ಲ. ಬಾಡಿಗೆ ಮನೆ ಇದು, ಇಷ್ಟಕ್ಕೂ ಏನು ಸ್ವಂತ ಮನೆ ಏನು ಅಲ್ವಲ್ಲ. ಯಾಕಮ್ಮ ಏನಂತೇನೆ ಮತ್ತೆ ಅದು ಏನು ಮತ್ತೆ ಜಗಳ ಯಾಕತ್ತೆ? ಏನು ಈ ಮನೆಗೆ ಇರಬಾರ್ದಂತೆ, ನಿಮ್ಮ ಜೊತೆಗೆ ಊರಿಗೆ ಹೋಗ್ಬೇಕಂತೆ. ಬಂದು ಒಂದು ತಿಂಗಳಾಯ್ತು, ಮನ ಮರ್ಯಾದಿಲ್ವೇ, ಇಲ್ಲೇ ಕುಕ್ಕೊಂಡಿದ್ಯಾ ತಿನ್ಕೊಂಡು ಅಂತಾನ ನಿಮ್ಮ ಅತ್ತೆ ಬೈತಾಯ್ತು ನೋಡಮ್ಮ. ನಾನು ಇಲ್ಲಿ ಇರಬಾರ್ದಂತೆ. ಯಾಕತ್ತೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಮ್ಮಮ್ಮಯ್ಯ ಇಲ್ಲಿದ್ರೆ ನಿಮ್ಗೇನು ಕಷ್ಟ? ಸುಮ್ಮನೆ ಹೋಗ್ರಿ. ಏನು ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ನಿಮ್ಮ ಅಮ್ಮನ ಕಸಿ ಇಟ್ಕೊಂಡಿದ್ಯಾ? ಅಲ್ಲ, ನಾನಿಲ್ಲಿದ್ರೆ ಕಷ್ಟ ಆಗುತ್ತೆ, ನಿಮ್ಮಮ್ಮ ಇದ್ರೆ ನಿನಗೆ ಖುಷಿ ಆಗುತ್ತೆ ಅಲ್ವೇ? ಇದ ನಿಂದು ಪ್ಲಾನು? ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಆಸ್ತಿನೆಲ್ಲ ನಾ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ಯೋ ಹೆಂಗೆ? ನಿಮ್ಮ ಅಮ್ಮನೂ ಸೇರ್ಕೊಂಡು ನನ್ನ ಮಗನ ಆಸ್ತಿ ಹೊಡಿಯಕ್ಕೆ ನೋಡ್ತಾ ಇದ್ದೀರಾ ಇಬ್ರು? ಜಯಕಯ್ಯ ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನಮ್ಗೆ ಆಸ್ತಿ ಪಾಸ್ತಿ ಹೊಡೆಯೋ ಅಂತ ಬುದ್ಧಿ ಇಲ್ಲ. ಸುಮ್ಮನೆ ನೀನು ಏನೇನೋ ಅನ್ಕೊಂಬಕ್ ಹೋಗ್ಬೇಡ. ನಿಮ್ಮ ಮಗುಗೆ ಬುದ್ಧಿ ಇಲ್ಲ. ಹಂಗಂದ್ರು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದೀನಿ. ಅದನ್ನ ತಿಳ್ಕ, ಅದೇ ದೊಡ್ಡದು ಮಾಡಿರೋ ಉಪಕಾರ ನಿನಗೆ. ಸುಮ್ಮನೆ ಜಗಳ ಮಾಡಬೇಡ, ಹೋಗು. ಏನೋ ಪಾಪ ಹೋಗ್ಲಿ, ಏನೋ ನಮ್ಮ ಅಳಿಯ ಬಡವ ಆದ್ರೂ ಪರವಾಗಿಲ್ಲ, ಪೆದ್ದ ಆದ್ರೂ ಪರವಾಗಿಲ್ಲ, ಆಸ್ತಿ ಐತಲ್ಲ, ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ನಾನು ಕೊಟ್ಟಿದ್ದು ಅಷ್ಟೇನೆ. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಹೆಂಗೋ ನಾನು ಇಲ್ಲೇ ಮಗಳ ಜೊತೆನೇ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಹೆಂಗೋ ಇವಾಗ ಬೇರೆ ಕೊಟ್ಟಿದ್ರಲ್ಲ, ಅದಕ್ಕೆ ನಾನು ಬಂದಿರೋದು. ನಮ್ಮ ಮಂಜಿ ಹಂಗೆ ಬೇರೆ ತಗೊಂಡಿದ್ದು ಇನ್ನೇನಕ್ಕೆ ಅಂದ್ಕೊಂಡೆ. ಅಲ್ಲ, ಆ ಮನೆಗಿದ್ರೆ ನಾನು ಬರೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಈ ಮನೆಗೆ ಬಂದರೆ ಬರ್ಬೋದು ಅಂತ ನಾನೇ ಬೇರೆ ತಗ ಅಂತ ಹೇಳಿದ್ದೆ. ಈಗ ಬೇರೆ ತಗೊಂಡೋಳೆ ಬಂದಿದ್ದೀನಿ. ಅಂದರೆ ನಿಮ್ಮ ಪ್ಲಾನ್ ಅರ್ಥ ಆಯಿತು. ಬೇರೆ ತಗೊಂಬಂದು ಇಲ್ಲಿ ನಾನು ಇದ್ನಲ್ಲ, ನಾನಿದ್ರೆ ನಿಮ್ಮ ಅಮ್ಮನ ಕರೆಸ್ಕೊಂಬ ಕಷ್ಟ ಆಗುತ್ತೆ ಅಂತ ನನ್ನ ಮನೆ ಬಿಟ್ಟು ಕಳಿಸಿ ಈಗ ಇವಳು ಕರೆಸ್ಕೊಂಡು ಇಕ್ಕೊಂಡಿದ್ದೀಯೇನೆ. ನೋಡ್ತಾ ಇರು, ಬೇರೆ ಕೊಟ್ಟಿರೋದೆಲ್ಲನ ನಿಲ್ಲಿಸ್ಬಿಟ್ಟು ಬೇರೆನೂ ಕೊಡಬೇಡ, ಏನು ಕೊಡಬೇಡ. ನಮ್ಮ ಸುಂದ್ರನೂ ಜೊತೆಗೆ ಇರಲಿ ಅಂತ ನಾನು ಗಂಡಗೆ ಹೇಳಿ ನಿಮ್ಮ ಅಮ್ಮನೂ ಓಡಿಸ್ತೀನಿ, ದೂರ ಮಾಡ್ತೀನಿ. ಏನಾದರೂ ನಿಮ್ಮನ್ನ ಹಿಂಗೆ ಒಂದಾಗಿರಕ್ಕೆ ಬಿಟ್ಟರೆ ನನ್ನ ಮಗ ಬೀದಿ ಬೀಳ್ತಾನೆ ನಮ್ಮ ಸುಂದ್ರ. ನಾನು ನೋಡಿನಲ್ಲ ನಮ್ಮ ಸುಂದ್ರನ ಮೇಲೆ ನಿಮ್ಮಮ್ಮ ಎಷ್ಟು ಜೋರ್ ಮಾಡೋಳು ಅಂತಾನ. ಏನಂಗೆ ಇವಳು ಎತ್ತಿ ಹಾಡಿ ಬೆಳೆಸೋಳೆ ಅಮ್ಮಂಗೆ ಜೋರ್ ಮಾಡ್ತಾಳೆ. ದುಡ್ಡು ಕೊಟ್ಟು ಬರೋಗು, ಬುತ್ತಿ ತಗೊಂಡೋಗು, ಹಂಗೆ ಹಿಂಗೆ ಅಂತಾನ. ಅದೆಲ್ಲ ನಡೆಯಲ್ಲ ನಂತಾಗೆ. ಅಯ್ಯ, ಅಮ್ಮಾಯಿ ಬಂದೈತೆ. ಏನಮ್ಮ, ಯಾಕೆ ಇಲ್ಲಿ ಬಂದಿದೀಯಾ? ಸುಂದ್ರ, ನೋಡು ನೋಡು, ನಿಮ್ಮಮ್ಮನ ಮನೆಯಿಂದ ಆಚೆಗೆ ಹಾಕಿ ಇವ್ರ ಅಮ್ಮನ ಕರ್ಕೊಂಬಂದು ಈ ಮನೆಗೆ ಇಕ್ಕೊಂಡವಳೆ. ಇದು ಸರಿ ಅನ್ಸುತ್ತಾ ನಿನಗೆ? ನಿನ್ನ ಬೀದಿಗೆ ತಳ್ತಾರೆ ಆದಷ್ಟು ಬೇಗ. ಏನಾದ್ರೂ ಇವರಿಬ್ರು ಒಂದಾಗಿದ್ರೆ ತಿಳ್ಕ. ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಇಲ್ಲ ಕಣೋ ಸುಂದ್ರ, ನಿಮ್ಮ ಅಮ್ಮನ ಮಾತು ಕೇಳಬೇಡ. ನಾವ್ಯಾಕೆ ನಿನಗೆ ಬೀದಿ ಬಿಡೋಣ? ನಾವೇನೇ ನಿಮ್ಮ ಆಸ್ತಿ ಮೇಲೆ ಏನು ಕಣ್ಣಾಕಿಲ್ಲ. ಏನೋ ನೀವು ಚೆನ್ನಾಗಿರ್ಲಿ ಅಂತ ನಾನು ಬಂದು ಇಲ್ಲಿದ್ದೀನಿ. ಯಾರು ಮನೆಗೆ ದೊಡ್ಡವ್ರು ಇಲ್ದಿದ್ರೆ ಏನೋ ಹೆಚ್ಚು ಕಮ್ಮಿ ಆದ್ರಕ್ಕೆ ಒಬ್ರು ಹೇಳೋರು ಕೇಳೋರು ಇರ್ಬೇಕಲ್ಲ, ಅದಕ್ಕೇನೆ. ನಿಮ್ಮ ಅಮ್ಮಯ್ಯ ಇದ್ದಾಗಂತೂ ಚೆನ್ನಾಗಿ ನೋಡ್ಕೊಂಬ್ಲಿಲ್ಲ ನಿಮ್ಮನ್ನ. ನಾನಾದ್ರೂ ಬಂದಿಲ್ಲಿ ನೋಡ್ಕೊಂತಾ ಇದ್ದೀನಿ ತಾನೆ. ನೋಡ್ಕೊಂತಾಳೆ ಇವಳು. ಸುಂದ್ರ, ಈಗ ಇವ್ರಮ್ಮ ಈ ಮನೆಗೆ ಬಂದ ಇದ್ದಾಳೆ ಅಂದಮೇಲೆ ನಿಮ್ಮಮ್ಮನೂ ಈ ಮನೆಗೆ ಇರೋಕ್ಕೆ ನೀನು ಆಟ ಹಿಡಿಬೇಕು ತಾನೆ. ಇವಳು ಹೆಂಗ ಅವ್ರ ಅಮ್ಮನ ಕರೆಸ್ಕೊಂಡ್ಲು? ಯತ್ನೆ ಮಾಡು. ಅಯ್ಯೋ ರೀ, ನಿಮ್ಮಮ್ಮ ಏನೇನೋ ಹೇಳುತ್ತೆ, ತಲೆ ಕೆಡಿಸ್ಕೋಬೇಡಿ ಅದಕ್ಕೆ. ಇಲ್ಲ, ನಮ್ಮಮ್ಮಯ್ಯ ಸರಿಯಾಗಿ ಹೇಳ್ತೈತೆ. ನಿಮ್ಮಮ್ಮನ ಮಾತ್ರ ಮನೆ ಕರೆಸ್ಕೊಂಡು ಇಕ್ಕೊಂಡಿದ್ಯಾ, ನಮ್ಮಮ್ಮನ ಮಾತ್ರ ಮನೆಯಿಂದ ಆಚೆ ಕಳಿಸಿದ್ಯಾ. ಇದು ಸರಿ ಇಲ್ಲ. ನಮ್ಮಮ್ಮನೂ ನನ್ನ ಜೊತೆಗೆ ಇರಬೇಕು. ನೀನು ನಿಮ್ಮಮ್ಮನ ಜೊತೆಗಿದೀಯಾ, ನಾನು ನಮ್ಮಮ್ಮನ ಜೊತೆಗಿರ್ತೀನಿ. ಅಮ್ಮ, ನೀನು ಇನ್ಮೇಲೆ ನಮ್ಮ ಜೊತೆಗೆ ಇರು, ಎಲ್ಗೂ ಹೋಗ್ಬೇಡ. ಈ ಮಂಜಿ ಸರಿ ಇಲ್ಲ. ನಿನ್ನ ಮನೆಯಿಂದ ಆಚೆ ಕಳಿಸಿ ಅವ್ರ ಅಮ್ಮನ ಕರ್ಕೊಂಬಂದು ಇಕ್ಕೊಂಡವಳೆ ಈ ಮನೆಯಾಗೆ. ಆಹಾ ಸುಂದ್ರ, ಎಂತ ಒಳ್ಳೆ ಮಾತು ಹೇಳಿದೆ ನೋಡು. ಈಗ ನಿನಗೆ ಅರ್ಥ ಆಗೈತಿ ಈ ಮಂಜಿ ಎಂತವಳು ಅಂತಾನ. ನೋಡು, ಅವಳ ಪ್ಲಾನ್ ಇರೋದೇ ಹಿಂಗೆ. ಅವ್ರ ಅಮ್ಮನ ಅವಳು ಸೇರ್ಕೊಂಡು ಆಸ್ತಿನೆಲ್ಲ ಒಡೆಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ರೀ, ನಿಮ್ಮಮ್ಮ ಈ ಮನೆಗಿದ್ರೆ ಸರಿ ಆಗಲ್ಲ. ನಮ್ಮಮ್ಮನೂ ನಿಮ್ಮಮ್ಮನೂ ಇಲ್ಲೇ ಇದ್ರೆ ಒಟ್ಟು ಇಲ್ಲ ಜಗಳ ಆಗುತ್ತೆ. ನಿಮ್ಮಮ್ಮ ಅದು ಇದು ಅಂತ ಹೇಳಿ ಏನೇನೋ ತಲೆ ಕೆಡಿಸುತ್ತೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಮ್ಮಮ್ಮಯ್ಯ ಇಲ್ಲಿದ್ರೆ ಸರಿ ಇರಲ್ಲ. ಯಾಕೆ ಸರಿ ಇರಲ್ಲ? ಯಾಕೆ ಸರಿ ಇರಲ್ಲ? ಅಯ್ಯ, ನೀನ್ ನಿಮ್ಮಮ್ಮನ ಜೊತೆಗೆ ಇದೀಯಾ ಅಂದಮೇಲೆ ಅವನು ಅವ್ರ ಅಮ್ಮನ ಜೊತೆಗೆ ಇರ್ಬೇಕು ಅಂತ ಅವನಿಗೆ ಇಷ್ಟ ಇರಲ್ವಾ? ಅಲ್ವೇನೋ ಸುಂದ್ರ? ಹೌದು, ಹ್ಞೂ ಕಣಮ್ಮ, ನೀನು ಹೇಳೋದೇ ಸರಿಯಾಗೈತೆ ಮಂಜಿ. ನೀನು ನಿಮ್ಮ ಅಮ್ಮನ ಜೊತೆಗಿದೆಯಾ, ನಾನು ನಮ್ಮ ಅಮ್ಮನ ಜೊತೆಗಿದ್ರೆ ಅದು ತಪ್ಪಾಗುತ್ತಾ? ಅದೆಲ್ಲ ಬೇಡ, ನಮ್ಮ ಅಮ್ಮನೂ ನನ್ನ ಜೊತೆಗೆ ಇರುತ್ತೆ ಬಿಡು. ಇಪ್ಪಟ್ಟು ಯಮ್ಮ, ನೀನು ಇಲ್ಲೇ ಇರು. ಹ್ಞೂ ಕಣ ಸುಂದ್ರ, ಸರಿ ಆಯ್ತು, ನಾನು ಇಲ್ಲೇ ಇರ್ತೀನಿ.
ಏನಮ್ಮ ಇದು ಹಿಂಗಾಗೋಯ್ತು? ಈ ನಮ್ಮ ಅತ್ತೆ ಬಂದು ಏನೇನೋ ಹೇಳಿ ತಲೆ ಕೆಡಿಸಿ ಈ ಮನೆಗೆ ಸೇರ್ಕೊಂಡಲ್ಲ. ಅಯ್ಯೋ, ಈ ಹೆಂಗೋ ಅತ್ಲಾಗೆ ನಾನು ನೀನು ಇಲ್ಲ ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ರೆ ಈ ನಮ್ಮ ಅತ್ತೆ ಏನೇನೋ ತಲೆ ಕೆಡಿಸ್ಬಿಟ್ಲಲ್ಲ ನನ್ನ ಗಂಡಗೆ. ಈಗ ಏನಮ್ಮ ಮಾಡೋದು? ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಿನ್ನ ಗಂಡ ಹೇಳೋದು ಸರಿಯಾಗೈತಿ. ನೀನು ನಿಮ್ಮ ಅಮ್ಮನ ಜೊತೆಗೆ ಇದೆಯಾ ಅಂದಮೇಲೆ ಅವನು ಅವನ ಜೊತೆಗೆ ಅವ್ರ ಅಮ್ಮನ ಜೊತೆಗೆ ಇರಬೇಕು ಅಂತ ಅನ್ಸಲ್ವಾ? ಆ ಜಯಮ್ಮ ಬಂದು ಸರಿಯಾಗಿ ಹೇಳಿದ್ಲು ಅವನಿಗೆ. ಅದಕ್ಕೆ ಈಗ ನಾನು ನಮ್ಮ ಅಮ್ಮನ ಜೊತೆಗೆ ಇರ್ತೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಆ ಪೆದ್ಮುಂಡದಕ್ಕೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಸರಿ ಬಾ ನೋಡೋಣ ಇನ್ನು ಏನಾಗುತ್ತೋ ಏನೋ. ಅಯ್ಯೋ ಅಮ್ಮ, ನಮ್ಮ ಅತ್ತೆ ಸರಿ ಇಲ್ಲ. ಜಗಳ ಗಂಟಿ ದಿನ ಒಂದೊಂದು ಜಗಳ ತೆಗಿತಾಳೆ. ಈ ಮನೆಗೆ ಬಂದು ಸೇರ್ಕೊಂಡು ನಮ್ಮ ನೆಮ್ಮದಿ ಹಾಳು ಮಾಡುತ್ತೆ ನಮ್ಮ ಅತ್ತೆ. ಅಯ್ಯೋ, ಈಗ ಏನು ಮಾಡೋದು? ಹೆಂಗೋ ಅತ್ಲಾಗ ಏನೋ ಒಂದು ಜಗಳ ಮಾಡಿ ಮನೆಯಿಂದ ಆಚೆಗೆ ಓಡಿಸಿದ್ದೆ. ಈಗ ಮತ್ತೆ ಬಂದು ಸೇರ್ಕೊಂಡಲ್ಲಪ್ಪ ನಮ್ಮ ಅತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.